ಇನ್ನು ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ಮೋದಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗ ಭರದ ಸಿದ್ಧತೆಗಳು ನಡೀತಾ ಇದೆ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಸ್ಮಾರಕದ ರಸ್ತೆಗಳನ್ನು ಸಿಂಗರಿಸಲಾಗ್ತಾ ಇದೆ. ಪ್ರಧಾನಿ ನಗರಕ್ಕೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಮೈಸೂರು ಜಿಲ್ಲಾಡಳಿತ ಕೈಗೊಂಡಿದೆ. ಆಗಸ್ಟ್ 1ನೇ ತಾರೀಕು ಮಧ್ಯಾಹ್ನ 2:55 ಪ್ರಧಾನಿ ಆಗಮಿಸ್ತಾರೆ. ವಿಶೇಷ ವಿಮಾನದಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಲಿದ್ದಾರೆ. ಅದಾದ ನಂತರ ಓವಲ್ ಮೈದಾನಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿದ್ದಾರೆ. ಸೊ ಈಗ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಆಗಸ್ಟ್ 1ನೇ ತಾರೀಕು ವಿವೇಕ ಸ್ಮಾರಕದ ಉದ್ಘಾಟನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಭೇಟಿ ಕೊಟ್ಟ ಸ್ಥಳವನ್ನು ಅವಿಸ್ಮರಣೀಯವಾಗಿ ಇಡುವಂತಹ ದೃಷ್ಟಿಯಲ್ಲಿ ರಾಮಕೃಷ್ಣ ಆಶ್ರಮ ಸ್ಥಾಪನೆ ಮಾಡಿರ್ತಕ್ಕಂತಹ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಭೇಟಿಯ ಹಿನ್ನೆಲೆಯಲ್ಲಿ ಈಗ ಸ್ಮಾರಕದ ಸ್ಥಳವನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಿರ್ತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರ್ತಕ್ಕಂತಹ ಈ ಒಂದು ಭವ್ಯ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಆಗಸ್ಟ್ 1ರಂದು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಮೊದಲಿಗೆ ಸ್ಮಾರಕದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯನ್ನು ಸಂಪೂರ್ಣವಾಗಿ ಸಿಂಗಾರಗೊಳಿಸಲಾಗಿದೆ. ಜೊತೆಗೆ ಲೈಟ್ಗಳನ್ನು, ವಿದ್ಯುತ್ ದೀಪಗಳನ್ನು ಬಳಕೆಯನ್ನು ಮಾಡಿ ರಂಜಿಸುವಂತಹ ರೀತಿಯಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಆಗಸ್ಟ್ 1ನೇ ತಾರೀಕು ಮೈಸೂರಿಗೆ ಮೋದಿಯವರು ಬರ್ತಾರೆ. ಅವರು ನೇರವಾಗಿ ಮಧ್ಯಾಹ್ನ 2:55 ವಿಶೇಷ ವಿಮಾನದ ಮೂಲಕವಾಗಿ ದೆಹಲಿಯಿಂದ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬರುವಂಥದ್ದು. ಅಲ್ಲಿಂದ ಅವರು ಹೆಲಿಕಾಪ್ಟರ್ ಮೂಲಕವಾಗಿ ಈ ಒಂದು ಸ್ಮಾರಕದ ಹಿಂಭಾಗದಲ್ಲಿ ಸುಮಾರು 200 ಮೀಟರ್ಗಳ ಅಂತರದಲ್ಲಿರ್ತಕ್ಕಂತಹ ಓವೆಲ್ ಮೈದಾನ ಏನಿದೆ, ಮೈದಾನಕ್ಕೆ ಹೆಲಿಕಾಪ್ಟರ್ನ ಮೂಲಕವಾಗಿ ಬಂದಿಳಿತಾರೆ. ಅಲ್ಲಿಂದ ನೇರವಾಗಿ ಸುಮಾರು 3:25 ಇಲ್ಲಿಗೆ ಅವರು ರಸ್ತೆ ಮೂಲಕವಾಗಿ ಬರ್ತಾರೆ. ಈ ಒಂದು ಸ್ಮಾರಕವನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಇಲ್ಲಿಂದ ಏನು 3:45 ಸುಮಾರಿಗೆ ಸುಮಾರು 3 ಕಿಲೋಮೀಟರ್ಗಳ ದೂರದಲ್ಲಿ ಇರತಕ್ಕಂಥ ರಾಮಕೃಷ್ಣ ಆಶ್ರಮ ಏನಿದೆ, ಆಶ್ರಮಕ್ಕೆ ಮೋದಿಯವರು ಭೇಟಿ ಕೊಡ್ತಾರೆ. ಅಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ. ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಅಲ್ಲಿರ್ತಕ್ಕಂತಹ ಶಾಲೆ ಏನಿದೆ, ಶಾಲೆಗೂ ಕೂಡ ಅವರು ಭೇಟಿಯನ್ನು ಕೊಡ್ತಾರೆ. ಬಹಳ ಮುಖ್ಯವಾಗಿ ರಾಮಕೃಷ್ಣ ಆಶ್ರಮದಲ್ಲಿರ್ತಕ್ಕಂತಹ ಆ ಶಾಲೆ ಏನಿದೆ, ಆ ಶಾಲೆಯು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿಗೆ ಭೇಟಿ ಕೊಟ್ಟಾದ ನಂತರದಲ್ಲಿ 5:30 ಓವೆಲ್ ಮೈದಾನದಿಂದ ಮತ್ತೆ 5:55 ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ವಿಶೇಷ ವಿಮಾನದ ಮೂಲಕವಾಗಿ ಅವರು ದೆಹಲಿಗೆ ವಾಪಸ್ ಆಗ್ತಾರೆ. ಇನ್ನು ಈ ಒಂದು ಸ್ಮಾರಕದ ಬಗ್ಗೆಯೂ ಕೂಡ ಹೇಳೋದಾದರೆ, ಈ ಒಂದು ಸ್ಮಾರಕ ಏನಿದೆ, ವಿವೇಕಾನಂದರ ಜೀವನ ಚರಿತ್ರೆಯನ್ನು ಮತ್ತು ಆದರ್ಶಗಳನ್ನು ಯುವಕರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಒಂದು ಸ್ಮಾರಕ 3 ಭಾಗಗಳು ಇರತಕ್ಕಂಥದ್ದು. ಅಂದರೆ 1892ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ಅವರು, ಅಂದರೆ ನಿರಂಜನ ಮಠ ಅಂತ ನಾವೇನು ಕರಿತಿದ್ವಿ, ಆ ಒಂದು ಮಠದಲ್ಲಿ ಅವರು ತಂಗಿದ್ರು. ಇಲ್ಲಿಂದಲೇ ಕೂಡ ಅವರು ಚಿಕಾಗೋಗೆ ಏನು ಸಮ್ಮೇಳನಕ್ಕೆ ಭಾಗಿಯಾಗ್ತಾ ಇದ್ರು, ಅಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡಿದ್ರು, ಮೊದಲಿಗೆ ತೀರ್ಮಾನವನ್ನು ಮಾಡಿದ್ರು ಅಂತೇಳಿ. ಹಾಗಾಗಿ ಇಂಥದ್ದೊಂದು ಸಂದರ್ಭ ಏನಿದೆ, ಆ ಸಂದರ್ಭವನ್ನು ಅವಿಸ್ಮರಣೀಯವಾಗಿ ಇಡಬೇಕು, ಈ ಒಂದು ಸ್ಥಳವನ್ನು ಸ್ಮಾರಕವಾಗಿ ಮಾಡಬೇಕು ಅಂತೇಳಿ ರಾಮಕೃಷ್ಣ ಆಶ್ರಮ ಇಂಥದ್ದೊಂದು ದೊಡ್ಡ ಸ್ಮಾರಕವನ್ನು ಮಾಡಿರ್ತಕ್ಕಂಥ ಇದು 3 ಭಾಗಗಳಾಗಿ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಏನಿದೆ, ಈ ಒಂದು ಸೆಂಟರ್ನಲ್ಲಿ ಒಂದು ವಿಶಾಲವಾದಂಥ 650 ಜನರು ಕೂರುವಂಥ ಆಂಪಿ ಥಿಯೇಟರನ್ನು ಅತ್ಯಾಧುನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಸೆಮಿನಾರ್ ಹಾಲ್ಗಳನ್ನು ಮಾಡಿ ಏನು ಒಂದು ಸ್ಮಾಲ್ ಕೋರ್ಸ್ಗಳನ್ನು ಯುವಕರಿಗೆ ಹೇಳ್ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಜೊತೆಗೆ ಸುಸಜ್ಜಿತವಾದಂಥ ಲೈಬ್ರರಿಯನ್ನು ಇಟ್ಟು ಅಲ್ಲೂ ಕೂಡ ಸಾರ್ವಜನಿಕರು, ಯುವಕರು ಬಂದು ಓದಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಕಾರ್ಯಕ್ರಮ ಪೂರ್ವ ನಿಗದಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪೊಲೀಸರು ಕೂಡ ಎಲ್ಲ ಕಡೆ ಕಟ್ಟೆಚ್ಚರ ವಹಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.